ಎಸ್, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಸುದ್ದಿ ಹೇಳೋದು ಬಾಕಿ ಇದೆ. ಬಟ್ ಅದಕ್ಕಿಂತ ಮುಂಚೆ ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ, ಏನು ಅಂತ ನೋಡ್ಕೊಂಡ್ಬರೋಣ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣ. ಓಂ ಪ್ರಕಾಶ್ರನ್ನ ಕೊಲೆ ಮಾಡಿರುವ ಪತ್ನಿ ಪಲ್ಲವಿ ಕುಟುಂಬ ಸದಸ್ಯರಿಗೆ ಕಾದು ಕುಳಿತ ಪೊಲೀಸರು. ಡಿಜಿ ಪುತ್ರ ಕಾರ್ತಿಕೇಯನ್ಗೆ ಮಾಹಿತಿ ತಿಳಿಸಿದಂತಹ ಅಧಿಕಾರಿಗಳು ಸೆಕ್ಯೂರಿಟಿ ಗಾರ್ಡ್ ಮೂಲಕ ದೂರು ಪಡೆಯಲು ಚಿಂತನೆ ಮಾಡ್ತಿದ್ದಾರೆ. ದೂರಿನ ನಂತರ ಮುಂದಿನ ತನಿಖೆ ಏನಿದೆ ಅದನ್ನ ನಡೆಸಬೇಕು ಅಂತ ಆಲೋಚನೆ ಕೂಡ ಮಾಡ್ತಿದ್ದಾರೆ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ಈಗ ಒಂದು ಟ್ವಿಸ್ಟ್ ನ ಪಡಿತಿದೆ. ಓಂ ಪ್ರಕಾಶ್ರನ್ನ ಯಾರು ಕೊಲೆ ಮಾಡಿದ್ದಾರೆ, ಸೊ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ಕುಟುಂಬ ಸದಸ್ಯರ ಜೊತೆ ಮಾಹಿತಿ ಪಡಿತಿದ್ದಾರೆ ಡಿಸಿಪಿ. ಹೌದು, ಡಿಜಿ ಪುತ್ರ ಕಾರ್ತಿಕೇಯನ್ಗೆ ಮಾಹಿತಿ ತಿಳಿಸಿದಂತಹ ಅಧಿಕಾರಿಗಳು ಸೆಕ್ಯೂರಿಟಿ ಗಾರ್ಡ್ ಮೂಲಕ ದೂರು ಪಡೆಯುವಂತಹ ಚಿಂತನೆ ಮಾಡ್ತಿದ್ದಾರೆ. ಸೊ ದೂರಿನ ನಂತರ ಮುಂದಿನ ತನಿಖೆ ಏನಿದೆ ಅದನ್ನ ನಡೆಸಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ. ಸೊ ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣ ಘಟನಾ ಸ್ಥಳದಲ್ಲಿ ಪತ್ತೆಯಾಯಿತು 2 ಚಾಕು, 1 ಬಾಟಲ್. 2 ಚಾಕುವಿನಿಂದ ಓಂ ಪ್ರಕಾಶ್ ಕೊಲೆ ಮಾಡಿದ ಪತ್ನಿ ಪಲ್ಲವಿ. ಸೊ ಪತ್ನಿ ಹಾಗೂ ಮಗಳು ಇಬ್ಬರಿಂದನೂ ಕೊಲೆ ನಡೆದಿದೆ ಅನ್ನುವಂತ ಅನುಮಾನ ಹುಡ್ತಾ ಇದೆ. ಸೊ 2 ಚಾಕು ಹಾಗೂ 1 ಬಾಟಲಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಸೊ ಚಾಕು ಮತ್ತು ಬಾಟ್ಲಿ ಮೇಲಿರುವಂತಹ ಫಿಂಗರ್ ಪ್ರಿಂಟ್ಸ್ ನ FSLಗೆ ಕೊಡುವಂತಹ ಮುಂದಿನ ಕಾರ್ಯಕ್ರಮಗಳು ನಡೆಯುತ್ತೆ. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಘಟನಾ ಸ್ಥಳದಲ್ಲಿ ಪತ್ತೆಯಾಯಿತು 2 ಚಾಕು, 1 ಬಾಟಲ್. 2 ಚಾಕುವಿನಿಂದ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿರಬಹುದು ಅನ್ನುವಂಥ ಅನುಮಾನ ಹುಟ್ಟಿದೆ. ಮಗಳು ಹಾಗೂ ತಾಯಿ ಇಬ್ಬರೂ ಸೇರಿ ಕೊಲೆ ಮಾಡಿದ್ದಾರಾ ಅನ್ನುವಂಥ ಸಂಶಯ ಕೂಡ ಹುಟ್ಟಿದೆ ಈಗ. ಸೊ ಚಾಕು ಮತ್ತು ಬಾಟಲ್ ಮೇಲಿರುವಂತಹ ಫಿಂಗರ್ ಪ್ರಿಂಟ್ಸ್ ಏನಿದೆ ಅದನ್ನ ಪರಿಶೀಲನೆ ಮಾಡಬೇಕು. ಸೊ ಬಹುತೇಕ ತಾಯಿ ಮಗಳು ಇಬ್ಬರೂ ಸೇರಿ ಕೊಲೆ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಸೊ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅನ್ನುವಂಥ ನಿರ್ಧಾರಗಳು ಆಗ್ತಾ ಇದೆ. ಸೊ 2 ಚಾಕುವಿನಿಂದ ಓಂ ಪ್ರಕಾಶ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಅದರಿಂದ ಕೊಲೆ ನಡೆದಿದೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಮನೆಯಲ್ಲಿ ಸಿಕ್ಕಿದೆ. ಅದೇ ವೆಪನ್ ಯೂಸ್ ಆಗಿದೆ, ಬೇರೆ ವೆಪನ್ ಆಗಿದೆ, ನಂತರ ನಮಗೆ ಗೊತ್ತಾಗುತ್ತೆ. ತಗೊಳ್ತೇವೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಮನೆಯಲ್ಲಿ ಸಿಕ್ಕಿದೆ. ಅದೇ ವೆಪನ್ ಯೂಸ್ ಆಗಿದೆ, ಬೇರೆ ವೆಪನ್ ಆಗಿದೆ, ನಂತರ ನಮಗೆ ಗೊತ್ತಾಗುತ್ತೆ. ತಗೊಳ್ತೇವೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಮನೆಯಲ್ಲಿ ಸಿಕ್ಕಿದೆ. ಅದೇ ವೆಪನ್ ಯೂಸ್ ಆಗಿದೆ, ಬೇರೆ ವೆಪನ್ ಆಗಿದೆ, ನಂತರ ನಮಗೆ ಗೊತ್ತಾಗುತ್ತೆ. ತಗೊಳ್ತೇವೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಮನೆಯಲ್ಲಿ ಸಿಕ್ಕಿದೆ. ಅದೇ ವೆಪನ್ ಯೂಸ್ ಆಗಿದೆ, ಬೇರೆ ವೆಪನ್ ಆಗಿದೆ, ನಂತರ ನಮಗೆ ಗೊತ್ತಾಗುತ್ತೆ. ತಗೊಳ್ತೇವೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ನಮಗೆ ಹತ್ಯೆಗೂ ಮುನ್ನ ಕಣ್ಣಿಗೆ ಕಾರದ ಪುಡಿ ಹೆಚ್ಚಿರೋ ಪತ್ನಿ. ಬಳಿಕ ಕಟ್ ಹಾಕಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡುವಂತಹ ಶಂಕೆ. ಘಟನಾ ಸ್ಥಳದಲ್ಲಿ ಕಾರದ ಪುಡಿ ಎರಚಿರೋದು ಕಾಣಿಸ್ತಿದೆ. ಹಾಗೆ ಕಣ್ಣಿಗೆ ಕಾರದ ಪುಡಿ ಹಾಕಿ ಬಳಿಕ ಬೆಡ್ಶೀಟ್ನಿಂದ ಕಟ್ ಹಾಕಿದ್ದಾರೆ. ಸೊ ಭೀಕರವಾಗಿ ಕೊಲೆ ಮಾಡಿರೋದು ಪತ್ನಿ ಹಾಗೂ ಮಗಳ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಸೊ ಹತ್ಯೆಗೂ ಮುನ್ನ ಕಣ್ಣಿಗೆ ಕಾರದ ಪುಡಿ ಹಾಕಿದ್ದಾರೆ. ಸೊ ಬಳಿಕ ಕಟ್ ಹಾಕಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಸೊ FSLನಿಂದ ದೃಢ ಆಗಿದೆ ಮಾಹಿತಿ, ಕಣ್ಣಿಗೆ ಕಾರದ ಪುಡಿ ಹಾಕಿರೋದು. ಸೊ ಕಣ್ಣಿಗೆ ಕಾರದ ಪುಡಿ ಹಾಕಿದ ನಂತರ ಕಟ್ ಹಾಕಿದ್ದಾರೆ. ಕಟ್ ಹಾಕಾದ್ಮೇಲೆ ಅವ್ರನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ.